ಆತ್ಮೀಯ ರೈತರೇ, ನಾವು ನುಗ್ಗೆ ಪ್ಲಾಟ್ದಲ್ಲಿ ಸ್ಪೆಷಲ್ ಡೋಸನ್ನು ಹಾಕ್ತಾಯಿದ್ದೀವಿ. ಈಗಾಗಲೇ ಮೊದಲಿನ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ನಮ್ಮದು ನುಗ್ಗೆ ಪ್ಲಾಟ್ ಆರ್ಗ್ಯಾನಿಕ್ದಲ್ಲಿ ನಾವು ಬೆಳೆಯಲು ಪ್ರಾರಂಭಿಸಿದೆವು. ಸಂಪೂರ್ಣ ಆರ್ಗ್ಯಾನಿಕ್ದಲ್ಲಿ ನುಗ್ಗೆ ಪ್ಲಾಟ್ ಮಾಡಬೇಕಂತ ನಾವು ವಿಚಾರ ಇಟ್ಟುಕೊಂಡು ಈ ಪ್ಲಾಟನ್ನು ಡೆವಲಪ್ ಮಾಡ್ತಾಯಿದ್ದೀವಿ. ಆರ್ಗ್ಯಾನಿಕ್ ಅಂದ್ರೆ ಯಾವ ಟೈಪ, ಯಾವುದು ರಾಸಾಯನಿಕ ಬಳಸದೆ ಆರ್ಗ್ಯಾನಿಕ್ ಮಾಡೋದು ಅಂತ ಒಂದು ನಾವು ವಿಚಾರ ಇಟ್ಟುಕೊಂಡು ಈಗಾಗಲೇ ಇದಕ್ಕೆ ಇಲ್ಲಿವರೆಗೂ ಯಾವುದೇ ರಾಸಾಯನಿಕ ಗೊಬ್ಬರ ಇಲ್ಲ, DAP ಇಲ್ಲ, ಯೂರಿಯಾ ಇಲ್ಲ, ಯಾವುದೇ ಫಂಗಿಸೈಡ್ ಇಲ್ಲ, ಪೆಸ್ಟಿಸೈಡ್ ಇಲ್ಲ. ಆದರೂ ನಾವು ಗ್ರೋತ್ ಈಗ ಚೆನ್ನಾಗೈತೆ. ಈಗ ಬರೀ ನೀರು ಬಿಡ್ತಾಯಿದ್ದೀವಿ. ಅದರಲ್ಲಿ ಒಮ್ಮೆ ಸಮೃದ್ಧ ಅಪ್ಟೇಕನ್ನು ನಾವು ಈ ಟೋಟಲ್ ಪ್ಲಾಟಿಗೆ 4 ಲೀಟ್ರ್ ಡ್ರಿಪ್ ಮೇಲೆ ಬಿಟ್ಟಿದ್ದೀವಿ. ಈಗ ಇವತ್ತು ಸ್ಪೆಷಲ್ ಡೋಸ್ ಹಾಕಿ ನಾವು ಮಣ್ಣು ಗೋಧಿಗೆ ಹಾಕಿ ನೀರು ಬಿಡೋರಿದ್ದೆವು. ಈ ಸ್ಪೆಷಲ್ ಡೋಸ್ದಲ್ಲಿ ಆರ್ಗ್ಯಾನಿಕ್ದೊಳಗೆ ಯಾವ ಟೈಪ್ ಸ್ಪೆಷಲ್ ಡೋಸಪ್ಪ ವಿಶೇಷ, ಆರ್ಗ್ಯಾನಿಕ್ದಲ್ಲಿ ಸ್ಪೆಷಲ್ ಡೋಸ್ ಯಾರೂ ಯೂಸ್ ಮಾಡೋದಿಲ್ಲ. ತಿಪ್ಪೆ ಗೊಬ್ಬರವನ್ನು ಹಾಕ್ತಾರೆ, ಜೀವಾಮೃತವನ್ನು ಹಾಕ್ತಾರೆ. ಆದರೆ ಜೀವಾಮೃತ, ತಿಪ್ಪೆ ಗೊಬ್ಬರ ಮತ್ತು ಗೊಬ್ಬರವನ್ನು ಕಳೆತ ಗೊಬ್ಬರ, ಪೂರ್ಣ ರೆಡಿಯಾದಂಥ ಗೊಬ್ಬರವನ್ನು ನಾವು ಹಾಕಿದೆವು. ಅಲ್ಲದೆ ಜೀವಾಮೃತವನ್ನು ಇದಕ್ಕೆ ನಾವು ಬಿಟ್ಟೆವು. ಜೀವಾಮೃತದಲ್ಲಿ ನಮ್ಮದು ಎಲ್ಲರದು 7 ದಿನದಲ್ಲಿ ಜೀವಾಮೃತ ರೆಡಿ ಆಗ್ತಿದ್ರೆ ನಾವು 2 ರಿಂದ 3ನೇ ದಿನಕ್ಕೆ ನಮ್ಮದು ಜೀವಾಮೃತ ರೆಡಿ ಆಗ್ತೈತಿ. ಆ ಟೈಪ್ ನಾವು 5 ರಿಂದ 6 ವರ್ಷ ಪ್ರಾಕ್ಟೀಸ್ ಪ್ರಕಾರ ನಾವು ಜೀವಾಮೃತವನ್ನು ರೆಡಿ ಮಾಡ್ತೇವೆ. ಈಗ ಜೀವಾಮೃತವನ್ನು ಕೊಟ್ಟೆವು ಮತ್ತು ನಾವು ಗೊಬ್ಬರವನ್ನು ಹಾಕಿದೆವು. ಆದರೆ ನಾವು ಕಂಟಿನ್ಯೂಸ್ ಜೀವಾಮೃತ ಕೊಡ್ತಾ ಇದ್ದಾಗ ಆ ಜೀವಾಣುಗಳಿಗೆ ಆಹಾರ ಬೇಕಾಗ್ತೈತಿ. ಅದಕ್ಕೆ ನಾವು ಈಗಾಗಲೇ ನಮ್ಗೆ ದ್ರಾಕ್ಷಿ ತೋಟದೊಳಗೆ ಸ್ಪೆಷಲ್ ಡೋಸ್ ಅಂತ ನಾವು ಅಲ್ಲಿ ಅದನ್ನು ಆರ್ಗ್ಯಾನಿಕ್ದಲ್ಲೇ ಮಾಡ್ತಾಯಿದ್ದೀವಿ. ಅದರ ಸ್ಪೆಷಲ್ ಡೋಸ್ ಅಂತ ಅದರಲ್ಲಿ ಸುಧಾ ನಾವು ಇದೇ ಆರ್ಗ್ಯಾನಿಕ್ ಸ್ಪೆಷಲ್ ಡೋಸನ್ನು ಯೂಸ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಜೀವಾಣುಗಳಿಗೆ ಆಹಾರ ಬೇಕು. ನಾವು ಎಲ್ಲ ಜೀವಾಮೃತ ಕೊಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಆಹಾರ ಬೇಕಾಗ್ತೈತಿ. ಅದರ ಸಲುವಾಗಿ ನಾವು ಈ ಸ್ಪೆಷಲ್ ಡೋಸ್ದಲ್ಲಿ ಮೊದಲನೇ ಒಂದು ಲೇಯರಾಗಿ ಗೊಬ್ಬರವನ್ನು ಮಿಕ್ಸ್ ಮಾಡ್ತೀವಿ. ಒಂದು 50 kg ಗೊಬ್ಬರ, 2ನೇ ಲೇಯರ್ದಲ್ಲಿ ಒಂದು 50 kg ಬದುವಿನ ಮಣ್ಣು, ಆಮೇಲೆ 3ನೇ ಲೇಯರ್ದಲ್ಲಿ ಎಲ್ಲ ಪ್ರಕಾರದ ಕಾಳಿನ ಹಿಟ್ಟು, ಆಮೇಲೆ ಶೇಂಗಾ ಹಿಂಡಿ 4ನೇ ಲೇಯರು, 5ನೇ ಲೇಯರ್ದೊಳಗೆ ಬೇವಿನ ಹಿಂಡಿ ಮತ್ತು 6ನೇ ಲೇಯರ್ದೊಳಗೆ ಸಿಂಗಲ್ ಸೂಪರ್ ಫಾಸ್ಫೇಟು. ಈ ರೀತಿ 3 ಲೇಯರ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ಅದರಲ್ಲಿ ಮತ್ತು ಒಂದು 20 ಲೀಟ್ರ್ ಮಜ್ಜಿಗೆಯನ್ನು ಮಿಕ್ಸ್ ಮಾಡ್ತೀವಿ. ಇದೆಲ್ಲವನ್ನು 2 ದಿವಸ ಕಳೆ ಹಾಕಿ ಅದನ್ನು ಸ್ಪೆಷಲ್ ಡೋಸ್ ಅಂತ ಈ ಕೆಳಗಡೆ ನಾವು ಡ್ರಿಪ್ ಕೆಳಗಡೆ ಹಾಕ್ತೀವಿ. ಇದು ನಾವು ವರ್ಷದಲ್ಲಿ ದ್ರಾಕ್ಷಿಗೆ ಏಪ್ರಿಲ್ದಲ್ಲಿ ಒಮ್ಮೆ, ಅಕ್ಟೋಬರ್ದಲ್ಲಿ 2 ಸಲ ಮಾಡ್ತೀವಿ. ಈ ನುಗ್ಗೆ ಪ್ಲಾಟಿಗೆ ಇದೇ ಮೊದಲನೇದ್ದು ನಾವು ಸ್ಪೆಷಲ್ ಡೋಸ್ ಹಾಕ್ತಾಯಿದ್ದೀವಿ. ಈ ಫ್ಲವರಿಂಗ್ ಸ್ಟಾರ್ಟ್ ಆಗೋ ಹಂತದೊಳಗೆ ಐತಿ, ಅದಕ್ಕೆ ಈಗ ಹಾಕ್ತಾಯಿದ್ದೀವಿ. ಇದರ ರಿಸಲ್ಟ್ ಯಾವ ರೀತಿ ಬರ್ತೈತೆ ಅಂತ ಮುಂದಿನ ವಿಡಿಯೋದಾಗ ನಿಮ್ಗೆ ತಿಳಿಸ್ತೀವಿ.
ರೈತರು ಆರ್ಗ್ಯಾನಿಕ್ದಲ್ಲಿ ಏನೂ ಬರೋದಿಲ್ಲ, ಇಳುವರಿ ಕಡಿಮೆ ಬರ್ತೈತಿ ಅಂತ ಹೇಳ್ತಾರೆ. ಆದರೆ ಆರ್ಗ್ಯಾನಿಕ್ದೊಳಗೆ ನಾವು ದ್ರಾಕ್ಷಿ ಒಳಗೆ ಒಳ್ಳೆ ರಿಸಲ್ಟ್ ತೊಗೊಂಡಿದ್ದೆವು. ಈ ನುಗ್ಗೆ ಒಳಗೆ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಇದರಲ್ಲಿಯೂ ಒಳ್ಳೆಯ ರಿಸಲ್ಟ್, ಒಳ್ಳೆಯ ಟೈಪ್ ಮೇಂಟೈನ್ ಮಾಡಿದ್ರೆ ಒಳ್ಳೆಯ ರಿಸಲ್ಟ್ ಬರ್ತೈತೆ ಅಂತ ನಮ್ಮ ವಿಚಾರ. ಮುಂದಿನ ವಿಡಿಯೋದಾಗ ಮತ್ತೆ ತಮ್ಮನ್ನು ಉದ್ದೇಶಿಸಿ ಈ ನುಗ್ಗೆ ಪ್ಲಾಟ್ ಬಗ್ಗೆ ಮುಂದಿನ ಗ್ರೋತ್ ಯಾವ ರೀತಿ ಬರ್ತಾ ಇದೆ ಅಂತ ತಮಗೆ ತಿಳಿಸ್ಕೊಡ್ತಾನೆ. ನಮಸ್ಕಾರ.